ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ನೆಲದಲ್ಲಿ ಕಾಣೆಯಾಗಿರೋ ಪೈಲಟ್ಗಾಗಿ ಈಗ ಅಮೆರಿಕ ಹಾಗೂ ಇರಾನ್ ಎರಡೂ ಪಡೆಗಳು ತೀವ್ರ ಹುಡುಕಾಟವನ್ನು ಮಾಡ್ತಾ ಇವೆ. ಪೈಲಟ್ ಈಗ ಎರಡೂ ದೇಶಗಳಿಗೂ ಮೋಸ್ಟ್ ವಾಂಟೆಡ್. ಆತ ಇರಾನ್ನ ಕೈಗೆ ಜೀವಂತವಾಗಿ ಸಿಕ್ಕಿಬಿದ್ರೆ ಸಂಧಾನದ ಮಾತುಕತೆಗಳ ಶೈಲಿ ಬದಲಾಗುತ್ತೆ. ಅಮೆರಿಕ ತನ್ನ ಪೈಲಟ್ ಬಿಡುಗಡೆಗಾಗಿ ಮಾತುಕತೆಗಳನ್ನ ಸ್ವಲ್ಪ ಮೈಲ್ಡ್ ಮಾಡಬೇಕಾಗಿ ಬರುತ್ತೆ. ಹಾಗಲ್ಲದೆ ಪೈಲಟ್ ಸಾವಿಗೀಡಾದ್ರೆ ಅಮೆರಿಕ ಬಹುದೊಡ್ಡ ಮುಜುಗರವನ್ನು ಅನುಭವಿಸಬೇಕಾಗತ್ತೆ. ಈ ಯುದ್ಧ ಶುರುವಾದ ನಂತರ ಇರಾನ್ನಲ್ಲಿ ಪ್ರಾಣ ಕಳ್ಕೊಂಡ ಮೊದಲ ಅಮೆರಿಕದ ಯೋಧ ಅಂತ ಆತ ಅನಿಸ್ಕೋತಾನೆ. ಹಾಗೆ ಇರಾನ್ ಮೇಲೆ ಅಮೆರಿಕ ತನ್ನ ದಾಳಿಗಳನ್ನು ಮತ್ತಷ್ಟು ತೀವ್ರ ಕೂಡ ಮಾಡಬಹುದು, ಅಥವಾ ಅಮೆರಿಕದ ಒಳಗೆ ದಾಳಿ ನಿಲ್ಲಿಸೋದಕ್ಕೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಹೋಗಬಹುದು. ಹೀಗಾಗಿನೇ ಈಗ ಕಾಣೆಯಾಗಿರೋ ಪೈಲಟ್ ಹುಡುಕಾಟ ಅನ್ನೋದು ಅಮೆರಿಕ ಹಾಗೂ ಇರಾನ್ ಎರಡಕ್ಕೂ ತುಂಬಾ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅಕಸ್ಮಾತ್ ಆ ಪೈಲಟ್ ನಮ್ಮ ಕೈಗೆ ಸಿಕ್ಕಿಬಿದ್ರೆ ಇರಾನ್ ಆತನನ್ನ ಹೇಗೆ ನಡೆಸ್ಕೋಬೇಕು ಅಂತ ಅಮೆರಿಕ ಬಯಸುತ್ತೆ ಅಂತ ಕೇಳೋ ಮೂಲಕ 7ನೇ ಶತಮಾನಕ್ಕೆ ಇರಾನ್ ಅನ್ನ ತಳ್ಳಿಬಿಡ್ತೀವಿ ಅನ್ನೋ ಟ್ರಂಪ್ ಹೇಳಿಕೆಯನ್ನ ವ್ಯಂಗ್ಯ ಮಾಡ್ತಾ ಇದ್ದಾರೆ, ರೋಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಾಗಿರೋದೇನು ಅಂದ್ರೆ, ಅಮೆರಿಕದ ಯುದ್ಧ ವಿಮಾನ F-15 ಈಗಲ್ ಇರಾನ್ನ ದಾಳಿಯಲ್ಲಿ ಪತನಗೊಳ್ತು. ಆರಂಭದಲ್ಲಿ ನಾವು ಇನ್ನೂ ಒಂದು F-35 ಹೊಡೆದು ಹಾಕಿದೀವಿ ಅಂತ ಇರಾನ್ ಕ್ಲೈಮ್ ಮಾಡ್ಕೊಳ್ತು. ಆದ್ರೆ ಅದು F-35 ಅಲ್ಲ, F-15 ಈಗಲ್ ಅಂತ ಆಮೇಲೆ ಖಚಿತ ಆಯಿತು. ಇನ್ನು ಈಗ ಕೂಡ ಈ ಹಿಂದೆ F-35 ವಿರುದ್ಧ ಇರಾನ್ ಬಳಸಿದ್ದ ಅದೇ ಪ್ಯಾಸಿವ್ ಇನ್ಫ್ರಾರೆಡ್ ರೆಡಾರ್ ಅನ್ನ ಇಲ್ಲಿ ಇರಾನ್ ಬಳಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ಯಾಸಿವ್ ಇನ್ಫ್ರಾರೆಡ್ಗಳು ಸಿಗ್ನಲ್ಸ್ ಅನ್ನ ಹೊರ ಹಾಕೋದಿಲ್ಲ, ಬದಲಿಗೆ ಶತ್ರು ವಿಮಾನಗಳು ಏರಿಯಲ್ ಆಬ್ಜೆಕ್ಟಿವ್ಗಳು ಹೊರಸೂಸುವ ಸಿಗ್ನಲ್ಸ್ ಅನ್ನ ಇವು ಪತ್ತೆ ಹಚ್ಚುತ್ತವೆ. ಇದರಿಂದ ಯಾವ ತರಂಗಗಳು ಹೊರಗೆ ಬರೋದಿಲ್ಲ. ಹೀಗಾಗಿ ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ ಶತ್ರುಗಳ ವಿಮಾನ ಮತ್ತು ಡ್ರೋನ್ಗಳಿಗೆ ಸಾಧ್ಯ ಆಗೋದಿಲ್ಲ. ಸೊ ಈ ರಡಾರ್ಗಳು ಸುಲಭವಾಗಿ ಶತ್ರುಗಳ ಕಣ್ತಪ್ಪಿಸಿ ಶತ್ರು ವಿಮಾನಗಳನ್ನು ಪತ್ತೆ ಮಾಡಿ ಹೊಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತವೆ. ಈಗ F-15 ವಿರುದ್ಧ ಇರಾನ್ ಇದನ್ನೇ ಬಳಸಿದೆ ಮತ್ತು ಈ ಪ್ಯಾಸಿವ್ ಇನ್ಫ್ರಾರೆಡ್ ರೆಡಾರ್ಗಳು ಕಳುಹಿಸಿದ ಸಂದೇಶದ ಆಧಾರದ ಮೇಲೆ ಲಾಂಗ್ ರೇಂಜ್ ಮಿಸೈಲ್ ಅನ್ನು ಬಳಸಿ ಯುದ್ಧ ವಿಮಾನವನ್ನು ಕೆಡವಿದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆ ವಿಮಾನದಲ್ಲಿ 2 ಸಿಬ್ಬಂದಿ ಇದ್ರು. ಒಬ್ಬರು ಪೈಲಟ್ ಹಾಗೂ ಇನ್ನೊಬ್ಬರು WSO ಅಂದ್ರೆ ವೆಪನ್ ಸಿಸ್ಟಮ್ ಆಫೀಸರ್ ಇದ್ರು. ಅವರಿಬ್ರು ವಿಮಾನಕ್ಕೆ ಹೊಡೆತ ಬಿದ್ದು ಕೂಡಲೇ ಅದರೊಳಗಿಂದ ಎಜೆಕ್ಟ್ ಆಗಿದ್ದಾರೆ. ಈ ವಿಷಯ ಗೊತ್ತಾದ ಕೂಡಲೇ ತಮ್ಮ ಪೈಲಟ್ಗಳನ್ನ ಕಾಪಾಡೋದಕ್ಕೆ ಅಮೆರಿಕ ವಿಶೇಷ ಪಡೆಗಳನ್ನ ಇರಾನ್ಗೆ ಕಳುಹಿಸಿಕೊಟ್ಟಿದೆ. ಹಾಗೆ ಸರ್ಚ್ ಆಪರೇಷನ್ ಮಾಡ್ತಾ ಇದ್ದ ಕಮಾಂಡೋ ಪಡೆಗಳ ಹೆಲಿಕಾಪ್ಟರ್ ಮೇಲೆ ಕೂಡ ಇರಾನ್ ಒಂದಷ್ಟು ಗುಂಡಿನ ದಾಳಿಗಳನ್ನು ಮಾಡಿದೆ. ಇರಾನಿನ ಬಸಿಸ್ ಪಡೆಗಳು ಹಾಗೂ ಪೊಲೀಸರು ಸಣ್ಣ ಆಯುಧಗಳಿಂದ ಹೆಲಿಕಾಪ್ಟರ್ ಮೇಲೆ ಗುಂಡು ಹಾರಿಸೋ ಪ್ರಯತ್ನ ಮಾಡ್ತಾ ಇದ್ದ ವಿಡಿಯೋಗಳು ವೈರಲ್ ಆಗಿವೆ. ಆ ಪೈಕಿ ಒಂದು ಹೆಲಿಕಾಪ್ಟರ್ ಸ್ವಲ್ಪ ಜಖಂಗೊಂಡಿದೆ, ಆದರೂ ಅಂಥ ಯಾವ ಸಮಸ್ಯೆನೂ ಆಗಿಲ್ಲ. ಇನ್ನು ಖುಜೆಸ್ತಾನ್ ಪ್ರಾವಿನ್ಸ್ ಭಾಗದಲ್ಲಿ ಇರಾಕ್ ಗಡಿಗೆ ಹತ್ತಿರ ಪೈಲಟ್ ಒಬ್ಬರನ್ನ ಕಾಪಾಡೋದ್ರಲ್ಲಿ ಈ ವಿಶೇಷ ಪಡೆಗಳು ಯಶಸ್ವಿಯಾಗಿವೆ. ಇರಾನ್ ನೆಲದಿಂದ ಅಮೆರಿಕ ತನ್ನ ಒಬ್ಬ ಪೈಲಟ್ ಅನ್ನ ಸುರಕ್ಷಿತವಾಗಿ ಕಾಪಾಡಿಕೊಂಡು ಕರ್ಕೊಂಡು ಹೋಗಿದೆ. ಇನ್ನೊಬ್ಬ ಪೈಲಟ್ಗಾಗಿ ಹುಡುಕಾಟ ತೀವ್ರವಾಗಿ ನಡೀತಾ ಇದೆ. ಆತನನ್ನ ಅಮೆರಿಕಾನೂ ಹುಡುಕ್ತಾ ಇದೆ, ಹಾಗೆ ಇರಾನಿನ ಸೇನಾಪಡೆಗಳು ಹುಡುಕ್ತಾ ಇವೆ. ಜೊತೆಗೆ ಅಲ್ಲಿನ ಜನ ಕೂಡ ಆ ಪೈಲಟ್ಗಾಗಿ ತೀವ್ರ ಶೋಧವನ್ನು ಶುರು ಮಾಡಿದ್ದಾರೆ. ಪೈಲಟ್ ಅನ್ನ ಹಿಡಿದುಕೊಟ್ರೆ ಬಹುಮಾನವನ್ನ ಕೂಡ ಇರಾನ್ ಘೋಷಣೆ ಮಾಡಿದೆ. ನಾನು ಈ ವಿಡಿಯೋ ಮಾಡೋವರೆಗೆ ಅಲ್ಲಿ ಇನ್ನೊಬ್ಬ ಪೈಲಟ್ ಬಗ್ಗೆ ಯಾವ ಸುಳಿವು ಸಿಕ್ಕಿರಲಿಲ್ಲ. ಇನ್ನು ಗೆಳೆಯರೆ, ಆತ ಇರಾನಿನ ಕೈಗೆ ಸಿಕ್ಕಿಬಿದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಸಂಧಾನದ ಮಾತುಕತೆಗಳಿವೆಯಲ್ಲ, ಅದರ ಶೈಲಿ ಬದಲಾಗುತ್ತೆ. ಅಮೆರಿಕ ಇರಾನ್ ಜೊತೆ ಈಗ ವರ್ತಿಸ್ತಾ ಇರೋ ರೀತಿಯನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾದ ಅಗತ್ಯವನ್ನ ಆ ಪೈಲಟ್ ಬಂಧನ ಉಂಟು ಮಾಡಬಹುದು. ಜೊತೆಗೆ ಅದು ಅಮೆರಿಕಾಗೆ ಮುಜುಗರವನ್ನು ಕೂಡ ಉಂಟು ಮಾಡುತ್ತೆ. ಹೀಗಾಗಿ ಇರಾನ್ನಲ್ಲಿನ ತನ್ನ ಪೈಲಟ್ ಅನ್ನ ಎಷ್ಟೇ ಕಷ್ಟ ಆದರೂ ಕಾಪಾಡಿಕೊಂಡು ಕರ್ಕೊಂಡು ಬರಬೇಕು ಅಂತ ಅಮೆರಿಕ ಈಗ ಅತ್ಯಂತ ರಿಸ್ಕಿ ಕಾರ್ಯಾಚರಣೆಗೆ ಮುಂದಾಗಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಮತ್ತೊಂದು ವಿಮಾನವನ್ನು ಕೂಡ ಹೊಡೆದು ಹಾಕಿರುವುದಾಗಿ ಇರಾನ್ ಹೇಳ್ಕೊಳ್ತು ಮತ್ತು ಅದರ ವಿಡಿಯೋಗಳನ್ನು ಕೂಡ ಇರಾನ್ ರಿಲೀಸ್ ಮಾಡಿದೆ. ಅದು F-15 ಅಂತ ಅವರು ಮೊದಲು ಹೇಳಿದ್ರಾದರೂ ಅದು F-15 ಅಲ್ಲ, A-10 ಥಂಡರ್ ಬೋಲ್ಟ್ ಅಂತ ಕೆಲ ಮೂಲಗಳು ಹೇಳ್ತಾ ಇವೆ. ಈ ಥಂಡರ್ ಬೋಲ್ಟ್ ಅನ್ನ ವಾರ್ಥಗ್ ಅಂತ ಕೂಡ ಕರೀತಾರೆ. ಅಮೆರಿಕ ವಾಯುಪಡೆಯ CAS ಅಂದ್ರೆ ಕ್ಲೋಸ್ ಏರ್ ಸಪೋರ್ಟ್ ವಿಮಾನ ಇದು. ಇವು ನೆಲದ ಮೇಲಿನ ಸೈನಿಕರಿಗೆ ನೇರ ಬೆಂಬಲ ಕೊಡೋದಕ್ಕೆ, ಟ್ಯಾಂಕ್ಗಳು, ಆಯುಧಗಳು ಮತ್ತು ಶತ್ರು ಸೈನ್ಯವನ್ನ ನಾಶ ಮಾಡೋದಕ್ಕೆ ವಿಶೇಷವಾಗಿ ಡಿಸೈನ್ ಮಾಡಲಾದ ವಿಮಾನಗಳು. 1977ರಿಂದ ಈ ವಿಮಾನಗಳು ಸೇವೆಯಲ್ಲಿವೆ. ಇವತ್ತಿಗೂ ಕೂಡ ಅಮೆರಿಕ ಇದನ್ನು ಬಳಸ್ತಾ ಇದೆ. ಇನ್ನು ಈ A-10 ವಿಮಾನಗಳನ್ನ ಫೇರ್ ಚೈಲ್ಡ್ ರಿಪಬ್ಲಿಕ್ ಅನ್ನೋ ಕಂಪನಿ ತಯಾರು ಮಾಡ್ತು. 1972ರಲ್ಲಿ ಈ ಕಂಪನಿ A-10 ಉತ್ಪಾದನೆಯನ್ನ ಶುರು ಮಾಡ್ತು. ಆ ನಂತರ 1987ರಲ್ಲಿ ಗ್ರೂಮನ್ ಕಂಪನಿ ಈ ಫೇರ್ ಚೈಲ್ಡ್ ಅನ್ನ ಖರೀದಿ ಮಾಡ್ತು. ಈ ವಿಮಾನವನ್ನ ಥಂಡರ್ ಬೋಲ್ಟ್ 2 ಅಂತ ಕರೀತಾರೆ. ಆದ್ರೆ ಇದರ ಕಾರ್ಯಕ್ಷಮತೆ ಮತ್ತು ಆಕಾರದ ಕಾರಣಕ್ಕೆ ವಾರ್ಥಾಗ್ ಅನ್ನುವ ಹೆಸರು ಕೂಡ ಇದಕ್ಕೆ ಸಿಕ್ಕಿದೆ. ಈ ವಿಮಾನ ಒಂಥರ ಕಾಡ್ ಹಂದಿ ತರ ಕಾಣುತ್ತೆ. ಅದರ 30mm ಗನ್ನ ಭಯಾನಕ ಶಬ್ದ ಮತ್ತು ವಿಮಾನದ ಆಕಾರ ಎರಡನ್ನೂ ಗಮನದಲ್ಲಿಟ್ಟುಕೊಂಡು
ಇದನ್ನ ವಾರ್ಥಾಗ್ ಅನ್ನೋ ಹೆಸರಲ್ಲಿ ಕರೆಯಲಾಗ್ತಾ ಇದೆ. ಇನ್ನು ಇದರಲ್ಲಿನ ಅವೆಂಜರ್ 30mm ಗನ್ ನಿಮಿಷಕ್ಕೆ 3900 ರೌಂಡ್ಸ್ ಅಷ್ಟು ಫೈರ್ ಮಾಡುತ್ತೆ. ಇದನ್ನ ಯುದ್ಧ ಟ್ಯಾಂಕ್ ಗಳನ್ನ ನಾಶ ಮಾಡೋದಕ್ಕೆ ಅಂತಲೇ ಡಿಸೈನ್ ಮಾಡಿದ್ದಾರೆ. ಇದರ ಬಲವಾದ ಟೈಟಾನಿಯಂ ಆರ್ಮರ್ ಪೈಲಟ್ ಮತ್ತು ಕಾಕ್ಪಿಟ್ ಅನ್ನ 23mm ಗುಂಡು ಹಾಗೂ ಶೆಲ್ಗಳಿಂದ ಕೂಡ ಕಾಪಾಡುತ್ತೆ. ಅಂದ್ರೆ ಈ ವಿಮಾನ ಕೆಳಮಟ್ಟದಲ್ಲಿ ಹಾರಾಡಿ ಶತ್ರುಗಳ ಮೇಲೆ ದಾಳಿ ಮಾಡುವಾಗ ಶತ್ರುಗಳು ಇದರ ವಿರುದ್ಧ ಗುಂಡು ಹಾರಿಸಿದ್ರೂ ಕೂಡ ಇದರ ಟೈಟಾನಿಯಂ ಆರ್ಮರ್ ಈ ವಿಮಾನವನ್ನ ಕಾಪಾಡುತ್ತೆ. ಹೀಗಾಗಿನೇ ಇದನ್ನ ಫ್ಲೈಯಿಂಗ್ ಟ್ಯಾಂಕ್ ಅಂತ ಕೂಡ ಕರೀತಾರೆ. ಇದರಲ್ಲಿ ರಾಕೆಟ್ಗಳು, ಬಾಂಬುಗಳು, ಮಿಸೈಲುಗಳನ್ನು ಕೂಡ ಅಳವಡಿಸಲಾಗುತ್ತೆ. ಇನ್ನು ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡುತ್ತೆ. ದೀರ್ಘಕಾಲ ಹಾರಾಟ ಮಾಡೋ ಸಾಮರ್ಥ್ಯ ಇದಕ್ಕಿದೆ. ಶತ್ರು ಸೇನೆ, ಯುದ್ಧ ಟ್ಯಾಂಕುಗಳು ಹಾಗೂ ನೆಲದ ಮೇಲಿನ ಶತ್ರುಗಳ ಆಯುಧಗಳನ್ನ ನಾಶ ಮಾಡೋದ್ರಲ್ಲಿ ಇದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಈ ವಿಮಾನಗಳೀಗ ಇರಾನ್ ಯುದ್ಧದ ಸಂದರ್ಭದಲ್ಲಿ ಹಾರ್ಮುಜ್ ಮೇಲೆ ಹಾರಾಟ ಮಾಡ್ತಾ ಅಲ್ಲಿ ಮೈನ್ಸ್ ಅನ್ನ ನಿಷ್ಕ್ರಿಯಗೊಳಿಸುವ ಮತ್ತು IRGCಯ ಬೋಟುಗಳ ಮೇಲೆ ದಾಳಿ ಮಾಡುವ ಕೆಲಸವನ್ನು ಮಾಡ್ತಾ ಇವೆ. ಮೊನ್ನೆ F-15 ಯುದ್ಧ ವಿಮಾನದ ಪೈಲಟ್ಗಳು ಕಾಣೆಯಾದರು ಅಂದಾಗ ಅವರ ರೆಸ್ಕ್ಯೂ ಕಾರ್ಯಾಚರಣೆಗೆ ಈ ವಿಮಾನವನ್ನ ಬಳಕೆ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲೇ ಇದರ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಇನ್ನು ಇವು ಹಳೆಯ ವಿಮಾನಗಳಾಗಿವೆ, ನಿರ್ವಹಣೆಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇವೆ. ಇವು ಕೆಳಗೆ ಹಾರತ್ವೆ. ಹೀಗಾಗಿ ಮ್ಯಾನ್ ಪಾಡ್ಗಳ ಮೂಲಕ ಕೂಡ ಇವುಗಳನ್ನ ಹೊಡೆದು ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಇರಾನ್ ಈ ವಾರ್ಥಾಗ್ ವಿರುದ್ಧ ಮ್ಯಾನ್ ಪಾಡ್ ಅನ್ನ ಬಳಸಿರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವಿಮಾನ ಮೊನ್ನೆ ಪತನಗೊಂಡ ನಂತರ ಅದರಿಂದ ಎಜೆಕ್ಟ್ ಆದ ಪೈಲಟ್ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇರಾನ್ ಅಮೆರಿಕದ MQ-9 ಡ್ರೋನ್ ಅನ್ನ ಹೊಡೆದು ಕೆಡವಿರೋದಾಗಿ ಹೇಳ್ಕೊಂಡಿದೆ. ಅದರ ಒಂದಷ್ಟು ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದೆ. ಆದ್ರೆ ಅದು MQ-9 ಅಲ್ಲ ಅಂತ ಸಾಕಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಆ ಫೋಟೋದಲ್ಲಿನ ಅವಶೇಷಗಳನ್ನ ಗಮನಿಸಿ ನೋಡಿದಾಗ ಅದು ಯಾವ ಆಂಗಲ್ ಅಲ್ಲೂ MQ-9 ಅಂತ ಅನ್ಸೋದಿಲ್ಲ. ಅದು ಚೈನಾದ ವಿಂಗ್ಲುಂಗ್ 2 ಅಂತ ಎವರ್ಗ್ರೀನ್ ಇಂಟೆಲ್ ಹೆಸರಿನ ಟ್ವಿಟರ್ ಖಾತೆಯಲ್ಲಿ ವಿಶ್ಲೇಷಕರೊಬ್ಬರು ತಿಳಿಸಿದ್ದಾರೆ. ಇನ್ನು ಈ ವಿಂಗ್ಲುಂಗ್ 2ಗಳನ್ನ ಪಾಕಿಸ್ತಾನ ಬಳಸ್ತಾ ಇದೆ. ಹಾಗೆ ಸೌದಿ ಅರೇಬಿಯಾ ಮತ್ತು UAEಗಳು ಕೂಡ ಈ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇವೆ. ಇಲ್ಲಿ ಇರಾನ್ ವಿರುದ್ಧ ಸೌದಿ ಅಥವಾ UAEಯಿಂದ ಹಾರಿಸಲ್ಪಟ್ಟ ಡ್ರೋನ್ ಇದಿರಬೇಕು. ಅದನ್ನ ಇರಾನ್ ಹೊಡೆದು ಕೆಡವಿರೋ ಸಾಧ್ಯತೆಗಳಿವೆ ಅಂತ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂತೂ ಇರಾನ್ನಲ್ಲಿ, ಪಾಕಿಸ್ತಾನದಲ್ಲಿ ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ಗಳ ಮಾನ ಕಳ್ಕೊಂಡಿದ್ದ ಚೈನಾ ಈಗ ತನ್ನ ವಿಂಗ್ಲುಂಗ್ ಡ್ರೋನ್ ಅನ್ನ ಇರಾನ್ನ ಯುದ್ಧದಲ್ಲಿ ಕಳ್ಕೊಂಡಿದೆ. ಅದು ಕೂಡ ಚೈನಾದ ಈ ಡ್ರೋನ್ ಅನ್ನ ಚೈನಾದ ಮಿತ್ರ ದೇಶ ಇರಾನ್ನೇ ಹೊಡೆದು ಹಾಕಿದೆ. ಇನ್ನೊಂದು ಕಡೆ ಪೈಲಟ್ಗಾಗಿ ಹುಡುಕಾಟ ನಡೆದಿರುವಾಗಲೇ ಇಸ್ರೇಲ್ ಹಾಗೂ ಇರಾನ್ಗಳು ಪರಸ್ಪರ ದಾಳಿಗಳನ್ನ ಮುಂದುವರಿಸ್ತಾ ಇವೆ. ಇಸ್ರೇಲ್ ವಿರುದ್ಧ ಇರಾನ್, ಹೆಜ್ಬುಲ್ಲಾ ಮತ್ತು ಯಮನ್ನ ಹೌತಿಗಳು ಕೂಡ ಡ್ರೋನ್ ಹಾಗೂ ಮಿಸೈಲ್ ದಾಳಿಗಳನ್ನ ಇವತ್ತು ಬೆಳಗ್ಗೆಯಿಂದಲೂ ಮಾಡ್ತಾ ಇದ್ದಾರೆ. ಇಸ್ರೇಲ್ನ ಡ್ರೋನ್ ಫೆಸಿಲಿಟಿ ಮೇಲೆ ಮಿಸೈಲ್ ದಾಳಿ ನಡೆದಿದೆ. ಆದರೆ ಅಲ್ಲಿ ಎಷ್ಟು ಪ್ರಮಾಣದ ನಷ್ಟ ಉಂಟಾಗಿದೆ ಅನ್ನೋ ಬಗ್ಗೆ ಇನ್ನೂ ಖಚಿತ ಮಾಹಿತಿಗಳು ಹೊರಬೀಳಬೇಕಾಗಿದೆ. ಇದು ಇರಾನ್ನ ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡ್ತಾ ಇರೋ ದಾಳಿಗೆ ಪ್ರತೀಕಾರಾತ್ಮಕ ದಾಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರೈಬ್ನಾಕ್ ನಗರದ ಮೇಲೆ ಇರಾನ್ನ ಕ್ಷಿಪಣಿಯ ಅವಶೇಷಗಳು ಬಿದ್ದ ಪರಿಣಾಮ ಇಸ್ರೇಲಿ ವ್ಯಕ್ತಿಯೊಬ್ಬರು ಗಾಯಗೊಂಡಿದ್ದಾರೆ. ಹಾಗೆ ಇರಾನ್ ಹಾರಿಸ್ತಾ ಇರೋ ಬಹುತೇಕ ಮಿಸೈಲ್ಗಳನ್ನ ಇಸ್ರೇಲ್ನ ಏರ್ ಡಿಫೆನ್ಸ್ ನಿಷ್ಕ್ರಿಯಗೊಳಿಸ್ತಾ ಇದೆ. ಹಾಗೆ ಅಮೆರಿಕ, ಇಸ್ರೇಲ್ ಪಡೆಗಳು ಕೂಡ ಇರಾನ್ನ ಆಯುಧಾಗಾರಗಳು ಹಾಗೂ IRGCಯ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇವೆ. ತೆಹರಾನ್ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿ ಮಾಡಿದೆ. ಅಲ್ಲಿ ಇರಾನ್ನ ರಾಜಧಾನಿ ಮತ್ತು ಇನ್ನಿತರ ನಗರಗಳ ಮೇಲೆ ದಾಳಿಗಳನ್ನು ಮಾಡುವ ಮೂಲಕ ಅಮೆರಿಕದ ಪೈಲಟ್ ಹುಡುಕಾಟ ಏನ್ ನಡೀತಾ ಇದೆ ಆ ಕಾರ್ಯಾಚರಣೆಗೆ ಇರಾನ್ ಕಡೆಯಿಂದ ಸಮಸ್ಯೆ ಉಂಟಾಗದ ಹಾಗೆ ಮತ್ತು ಅಲ್ಲಿ ಅಮೆರಿಕದ ಪಡೆಗಳನ್ನ ಇರಾನ್ ಟಾರ್ಗೆಟ್ ಮಾಡಿಕೊಳ್ಳದ ಹಾಗೆ ಇಸ್ರೇಲ್ ಕವರ್ ಕೊಡ್ತಾ ಇದೆ. ದಕ್ಷಿಣ ಇರಾನ್ನ ಮಶಹರ್ ಅಲ್ಲಿ ಸ್ಪೆಷಲ್ ಪೆಟ್ರೋಕೆಮಿಕಲ್ ಝೋನ್ ನಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಅಲ್ಲಿನ 3 ಪೆಟ್ರೋಕೆಮಿಕಲ್ ಕಂಪನಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಗಳನ್ನು ಮಾಡಿರುವುದಾಗಿ ಫಾರ್ಸ್ ನ್ಯೂಸ್ ವರದಿ ಮಾಡಿದೆ. ಬುಷಹರ್ ಪರಮಾಣು ಕೇಂದ್ರದ ಬಳಿ ಮತ್ತೊಂದು ಪ್ರೊಜೆಕ್ಟೈಲ್ ಬಿದ್ದಿದೆ. ಆದರೆ ಅಂತ ಯಾವ ಅನಾಹುತವೂ ಅಲ್ಲಿ ಸಂಭವಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ನಡೀಬೇಕಿದ್ದ ಮಾತುಕತೆಗಳನ್ನು ಕೂಡ ಇರಾನ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಮತ್ತು ಅಮೆರಿಕದ ಷರತ್ತುಗಳು ಹಾಗೂ ಮಾತುಕತೆಗಳಿಗಾಗಿ ಇಸ್ಲಾಮಾಬಾದ್ ಎರಡೂ ಕೂಡ ನಮಗಿಷ್ಟ ಆಗ್ತಾ ಇಲ್ಲ ಅಂತ ಇರಾನ್ ಹೇಳಿಕೊಂಡಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಈ ಸಂಘರ್ಷ ಇನ್ನು 3-4 ವಾರಗಳ ಕಾಲ ಹೀಗೆ ಮುಂದುವರಿಯುವ ಸಾಧ್ಯತೆಗಳು ಕಾಣ್ತಾ ಇವೆ. ಅಲ್ಲಿ ಇರಾನ್ ಅಮೆರಿಕದ ಪೈಲಟ್ ಅನ್ನ ಜೀವ ಸಹಿತ ಬಂಧಿಸಿದ್ರೆ ಅಮೆರಿಕ ಜೊತೆ ಇರಾನಿನ ಮಾತುಕತೆಗಳ ಶೈಲಿ ಬದಲಾಗುತ್ತೆ. ಹಾಗಲ್ಲದೆ ಪೈಲಟ್ ಅನ್ನ ರೆಸ್ಕ್ಯೂ ಮಾಡೋದ್ರಲ್ಲಿ ಅಮೆರಿಕ ಯಶಸ್ವಿ ಆಗಿಬಿಟ್ರೆ ಅಥವಾ ಪೈಲಟ್ ಸಾವಿಗೀಡಾದ ಸುದ್ದಿ ಬಂದರೂ ಕೂಡ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಮೇಲಿನ ದಾಳಿಯನ್ನ
ಮತ್ತಷ್ಟು ತೀವ್ರಗೊಳಿಸ್ತಾ ಹೋಗುತ್ತವೆ. ಇರಾನಿನ IRGC ಹಾಗೂ ರೆಜಿಮ್ ನಾಯಕರನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿಗಳನ್ನು ಹೆಚ್ಚು ಮಾಡುವ ಸಾಧ್ಯತೆ ಅಲ್ಲಿ ಇರುತ್ತೆ. ಇದೆಲ್ಲದರ ನಡುವೆ ಭಾರತದ ಮತ್ತೊಂದು ಗ್ಯಾಸ್ ಟ್ಯಾಂಕರ್ ಗ್ರೀನ್ ಸಾನ್ವಿ ಹಾರ್ಮುಜ್ ಅನ್ನು ಬಿಟ್ಟಿದೆ. ಅದು ಭಾರತದ ಕಡೆಗೆ ಬರ್ತಾ ಇದೆ. ಯುದ್ಧ ಶುರುವಾದ ನಂತರ ಭಾರತಕ್ಕೆ ಸುರಕ್ಷಿತವಾಗಿ ಬರ್ತಾ ಇರುವ 7ನೇ ಟ್ಯಾಂಕರ್ ಇದು. ಇನ್ನೂ 17 ಭಾರತೀಯ ಹಡಗುಗಳು ಹಾರ್ಮುಜ್ ಮತ್ತು ಪರ್ಷಿಯನ್ ಗಲ್ಫ್ ಅಲ್ಲಿವೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.